ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶ್ರೀ ಸಿದ್ದು ನ್ಯಾಮಗೌಡ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಜಮಖಂಡಿಯ ರಸಗೊಬ್ಬರ, ಬೀಜ ಮತ್ತು ಕೀಟನಾಶಕ ಮಾರಾಟ ಮಳಿಗೆ ಉದ್ಘಾಟನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ಮಳಿಗೆಯನ್ನು ಶ್ರೀ ಮುತ್ತಿನಕಂಠಿ ಮಠದ ಪರಮ ಪೂಜ್ಯ ಶಿವಲಿಂಗ ಪಂಡಿತಾರಾಧ್ಯ ಶ್ರೀಗಳು ಹಾಗೂ ಓಲೆ ಮಠದ ಆನಂದ ದೇವರು ಮತ್ತು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ರಿಬ್ಬನ್ ಕತ್ತರಿಸುವುದರ ಮೂಲಕ ಉದ್ಘಾಟನೆಗೊಳಿಸಿದರು. ನಂತರ ಮಾತನಾಡಿದ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಯೋಗ್ಯ ದರದಲ್ಲಿ ಉತ್ತಮ ಗುಣಮಟ್ಟದ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ನೀಡುತ್ತೇವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಪ್ರಮುಖರು, ಗಣ್ಯರು, ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಕರಣದಿ ಬೆಳಗುವೆನೋ ಮಂಗಲ ಬೆಳಗುವೆನೋ, ನವಗ್ರಹಕ್ಕೆ ಮಂಗಲ ಬೆಳಗುವೆನೋ, ಮಂಗಲ ಬೆಳಗುವೆನೋ, ಮಂಗಲ ಪಾರ್ವತೀಪತಿ ಶಿವರ ಮಹಾದೇವ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಮಧ್ಯವರ್ಣದೆ ಸೂರ್ಯದೇವನಿಗೆ, ಮಧ್ಯವರ್ಣದೆ ಸೂರ್ಯದೇವನಿಗೆ ಶರಣಾಗತನಾಗುವೆನೋ, ಮಂಗಲ ಬೆಳಗುವೆನೋ, ನಮಾಮಿ ಭವಂ ಭವಾನಿ ಸಹಿತಂ ನಮಾಮಿ ಕರ್ಪೂರ ಮಂಗಳದೇವಿ, ಕರ್ಪೂರ ಮಂಗಳದೇವಿ, ಕರ್ಪೂರ ಮಂಗಳ ನಾಜಾಮಿ. ಎಲ್ರಿಗೂ ನಮಸ್ಕಾರ. 2019-20 ಸಾಲಿನಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಪ್ರಾರಂಭಗೊಂಡಂಥ ಶ್ರೀ ಸಿದ್ದು ನ್ಯಾಮಗೌಡ ಸೌಹಾರ್ದ ಸಹಕಾರಿ ಸಂಘ ಇವತ್ತಿಗೆ 6 ವರ್ಷ ಬಹಳ ಯಶಸ್ವಿಯಾಗಿ ಈ ಒಂದು ಸಂಘವನ್ನು ನಡೆಸ್ತಾ ಬಂದಿದ್ದೀವಿ. ಮೊದಲನೇ ವರ್ಷ 1708 ಷೇರು ಸದಸ್ಯರಿಂದ ಪ್ರಾರಂಭಗೊಂಡಂಥ ಈ ಸಂಸ್ಥೆ ಇವತ್ತಿಗೆ ಸುಮಾರು 16,916 ಸದಸ್ಯರನ್ನು ಈ ಸಂಸ್ಥೆ ಹೊಂದಿದೆ. ಅದ್ರ ಜೊತೆ ಷೇರು ಬಂಡವಾಳ ಸುಮಾರು 31,65,000 ರೂಪಾಯಿ ಷೇರು ಬಂಡವಾಳದಿಂದ ಪ್ರಾರಂಭಗೊಂಡಿರ್ತಕ್ಕಂಥದ್ದು ಇವತ್ತಿಗೆ 6,35,00,000
ಷೇರು ಬಂಡವಾಳವನ್ನು ಈ ಸಂಸ್ಥೆ ಹೊಂದಿದೆ. ಮತ್ತು ಒಟ್ಟಾರೆಯಾಗಿ ಠೇವುಗಳನ್ನು ನಾವು ನೋಡಿದರೆ ಮೊದಲನೇ ವರ್ಷ 10,18,00,000 ಠೇವುಗಳನ್ನು ನಾವು ಈ ಸಂಸ್ಥೆಯಲ್ಲಿ ಪಡ್ಕೊಂಡಿದ್ದೀವಿ ಕೇವಲ 3 ತಿಂಗಳಲ್ಲಿ. ಈಗ 24-25ನೇ ಸಾಲಿನಲ್ಲಿ 431 ಕೋಟಿ ಠೇವುಗಳನ್ನು ಈ ಸಂಸ್ಥೆ ಹೊಂದಿದೆ. ಕೇವಲ ಈ ಒಂದು 5-6 ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಎಲ್ಲ ಪರಮ ಪೂಜ್ಯರ ಒಂದು ಆಶೀರ್ವಾದ ಮತ್ತು ಸಾರ್ವಜನಿಕರ ಒಂದು ನಂಬಿಕೆ, ವಿಶ್ವಾಸ ಮತ್ತು ಸಹಕಾರ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮೊದಲನೇ ವರ್ಷದಿಂದ ನಾವು ಈ ಒಂದು ಸಂಸ್ಥೆಯನ್ನು ಲಾಭದಲ್ಲಿ ನಡ್ಸ್ಕೊಂಡು ಬಂದಿದ್ದೀವಿ. ಕಳೆದ ವರ್ಷ ಈ ಸಂಸ್ಥೆ 3,19,00,000 ಲಾಭವನ್ನು ಪಡ್ಕೊಂಡಿತ್ತು. 18% ಡಿವಿಡೆಂಡ್ ಅನ್ನು ನಮ್ಮ ಷೇರು ಸದಸ್ಯರಿಗೆ ನಾವು ಕೊಟ್ಟಿದ್ದೀವಿ. ಈ ವರ್ಷ ಅಂದಾಜು 4,10,00,000 ಒಂದು ಲಾಭಾಂಶವನ್ನು ಈ ಸಂಸ್ಥೆ ಮಾಡಿದೆ. ಮತ್ತು ಈ ವರ್ಷದ ಡಿವಿಡೆಂಡ್ ಅನ್ನು ಬರುವಂತ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ನಾವೆಲ್ಲ ಷೇರು ಸದಸ್ಯರ ಜೊತೆ ಚರ್ಚೆ ಮಾಡಿ ಆಡಳಿತ ಮಂಡಳಿಯವರು ಸೂಕ್ತವಾದಂತ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಕಾರ್ಯವನ್ನು ಮಾಡ್ತೀವಿ. ಹೆಚ್ಚು ಕಡಿಮೆ ಈಗ ಈ 5-6 ವರ್ಷದಲ್ಲಿ 5 ಕಡೆ ಶ್ರೀ ಸಿದ್ದು ನ್ಯಾಮಗೌಡ ಸೌಹಾರ್ದ ಸಹಕಾರ ಸಂಘ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಒಂದು 10 ಬ್ರಾಂಚ್ಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಯೋಜನೆಯನ್ನು ಹಾಕೊಂಡಿದ್ದೀವಿ. ಇವತ್ತು ಬಹಳ ಒಂದು ವಿಶೇಷವಾದಂಥ ದಿವಸ. ಶ್ರೀ ಸಿದ್ದು ನ್ಯಾಮಗೌಡ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಸಂಘದ ವತಿಯಿಂದ ಬೀಜ ಮತ್ತು ರಸಗೊಬ್ಬರ ಮತ್ತು ಪೆಸ್ಟಿಸೈಡ್ಸ್ ಅನ್ನ ಕೊಡುವಂತ ಒಂದು ಘಟಕವನ್ನು ಇವತ್ತು ನಾವು ಪೂಜ್ಯರಾದ ಒಲೆ ಮಠದ ಪೂಜ್ಯರಾದ ಆನಂದ್ ದೇವರು ಮತ್ತು ಮುತ್ತಿನಕಂತಿ ಮಠದ ಪೂಜ್ಯರಾದ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬರುವಂತ ದಿನಮಾನಗಳಲ್ಲಿ ಅತಿ ಯೋಗ್ಯವಾದಂತ ದರದಲ್ಲಿ ಮತ್ತು ಸ್ಟ್ಯಾಂಡರ್ಡ್ ಕಂಪನಿ ಯಾವುದೇ ರೀತಿಯಾದಂತ ಸಬ್ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಅನ್ನ ಕೊಡದೇ ಇರುವಂಗ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಒಳ್ಳೆ ಕಂಪನಿ ಗೊಬ್ಬರವನ್ನ ಅತಿ ಕಡಿಮೆ ದರದಲ್ಲಿ ನಮ್ಮ ಸಂಘದ ವತಿಯಿಂದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಗೊಬ್ಬರ ಘಟಕವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಈ ಸಂಸ್ಥೆ ಜೊತೆ ಇರಲಿ ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ಇವತ್ತು ವಿಶೇಷವಾಗಿ ಪೂಜ್ಯರು ಬಂದು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡಿದಕ್ಕೆ ನಮ್ಮ ಸಂಘದ ವತಿಯಿಂದ ಅವರಿಗೆ ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ.